ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಧ್ವಾಚಾರ್ಯವಾಣಿಯ ಎಲ್ಲ ವೀಕ್ಷಕರಿಗೆ ವಿಶೇಷವಾದ ಅಭಿನಂದನೆಗಳು. ಚಾತುರ್ಮಾಸ್ಯ ಪ್ರಾರಂಭ ಆಗ್ತದೆ. ತುಂಬ ಜನಕ್ಕೆ ಅದರ ಆಚರಣೆ ವಿಧಿವಿಧಾನಗಳು ಪರಿಚಯ ಇರುತ್ತೆ. ಕೆಲವೊಂದು ಅಂಶವನ್ನು ಇವತ್ತಿನ ಜನಾಂಗಕ್ಕೆ ಹಾಗೂ ಕೆಲವೊಮ್ಮೆ ತಿಳಿದಿದ್ರೂ ನಾವು ಆ ಮಾಸದಲ್ಲೇ ಅದು ಮತ್ತೊಮ್ಮೆ ಹೇಳಿದಾಗ ರೆಕಲೆಕ್ಟ್ ಆಗತ್ತೆ ಅನ್ನುವ ದೃಷ್ಟಿಯಿಂದ ಏನಿದು ಚಾತುರ್ಮಾಸ್ಯ, ಒಟ್ಟು 12 ಮಾಸಗಳು ಸೇರಿ ಒಂದು ವರ್ಷ. ಈ 4 ಮಾಸಗಳಿಗೆ ಏನು ಅಂಥ ವಿಶೇಷವಾದ ಸ್ಥಾನ ಮಾನ? ಅದರಲ್ಲೂ ನಮಗೆ ಚಾತುರ್ಮಾಸ್ಯ ಅಂದ ಕೂಡಲೇ ಪ್ರಾಯ ಮಾಧ್ವ ಪರಂಪರೆಯೋ ಅಥವಾ ಬ್ರಾಹ್ಮಣ ಪರಂಪರೆಯಲ್ಲಿ ಸನ್ಯಾಸಿಗಳು ಒಂದು ಕಡೆ ಅವರು ಕೂತಿರ್ತಾರೆ. ಅಲ್ಲಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಹೋಗೋದು ಬರೋದು, ಅಥವಾ ಅಲ್ಲೇ ಇದ್ದು ಸೇವೆಯನ್ನು ಮಾಡೋದು, ಈ ತರಹದ ಒಂದು ಕೈಂಕರ್ಯವನ್ನು ಮಾಡೋದು ನಮಗೆ ಚಾತುರ್ಮಾಸ್ಯ ಅಂತಂದ ಕೂಡಲೇ ಯತಿಗಳು ಒಂದು ಕಡೆ ಕುಳಿತಿರ್ತಾರೆ. ನಮ್ಮ ಪಾಲಿಗೆ ನಮ್ಮ ಮಟ್ಟಿಗೆ ನಾವು ಒಂದಿಷ್ಟು ವಿಧಿ ನಿಷೇಧಗಳನ್ನು, ಏನು 4 ವ್ರತಗಳು ಅಂತ 4 ತಿಂಗಳು, ಶಾಖವ್ರತ, ದಧಿವ್ರತ, ಪಯೋವ್ರತ ಹಾಗೂ ದ್ವಿದಳ ಧಾನ್ಯ, ಬಹುಬೀಜ ಫಲ, ಹೀಗೆ 4 ವ್ರತಗಳನ್ನು ನಾವು ಆಚರಣೆ ಮಾಡ್ತೇವೆ. ಇದರ ಹಿನ್ನೆಲೆ ಏನು, ಇನ್ನೂ ಏನಾದರೂ ಮಾಡಬಹುದಾ, ಇದನ್ನು ಯಾತಕ್ಕೆ ಮಾಡಬೇಕು ಅನ್ನುವ ವಿಚಾರ ಮಾಡಿದಾಗ, ಆಷಾಢ್ಯಾದ್ಯಸ್ತು ಷಣ್ಮಾಸಾಃ ದಕ್ಷಿಣಾಯನ ಮೀರಿತಂ ಪೌಷಾದ್ಯ ದೇವಿ ಷಣ್ಮಾಸ ಉತ್ತರಾಯಣ ಮೀರಿತಂ ಅಂತ ಒಂದು ಪ್ರಮಾಣ ವಾಕ್ಯ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ಪ್ರಾಯ ಉತ್ತರಾಯಣ ಮುಗಿಯೋದು ಆಷಾಢ ಮಾಸದ ಹಿಂದೆ ಮುಂದೆ, ಮಧ್ಯದಲ್ಲೋ ಪ್ರಾರಂಭದಲ್ಲೋ ದಕ್ಷಿಣಾಯನ ಪರ್ವಕಾಲ ಆರಂಭ ಆಗತ್ತೆ. ಅದಾದ ಮೇಲೆ ಉತ್ತರಾಯಣ ಪರ್ವಕಾಲ ಆಗೋದು ಅದು ಜನವರಿ 14 ಅಥವಾ 15. ಅದು ಸಂಕ್ರಾಂತಿ, ಸಂಕ್ರಮಣ, ಮಕರ ಸಂಕ್ರಮಣ ಅಂತ ನಾವು ಅಂತೇವೆ. ಪ್ರತಿಯೊಂದು ಮಾಸದಲ್ಲೂ ಒಂದೊಂದು ಸಂಕ್ರಾಂತಿ ಇದೆ. ಸಂಕ್ರಾಂತಿ ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂತಹ ಕಾಲ. ಮೇಷರಾಶಿಯಿಂದ ಆರಂಭ ಮಾಡಿಕೊಂಡು ಮೀನರಾಶಿಯವರೆಗೂ 12 ರಾಶಿಗಳಲ್ಲಿ ಸೂರ್ಯ ಸಂಚಾರವನ್ನು ಮಾಡುವ ಕಾಲ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಕ್ರಮಣ ಅಂದರೆ ನಡೆಯೋದು. ಸಂಕ್ರಮಣ ಅಂದರೆ ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಗೆ ಹೋದಾಗ ಅದೊಂದು ದೊಡ್ಡ ಪರ್ವಕಾಲ ಅಂತ. ನಾವು ಈಗ ಹೆಚ್ಚಾಗಿ ಆಚರಣೆ ಮಾಡೋದು ಮಕರ ಸಂಕ್ರಾಂತಿ, ಮಕರ ರಾಶಿಗೆ ಸೂರ್ಯ ಬಂದಾಗ. ಆಷಾಢ ಮಾಸದಲ್ಲಿ ಏನು ದಕ್ಷಿಣಾಯನ ಪರ್ವಕಾಲ ಆರಂಭ ಆಗತ್ತೆ. ಶಾಸ್ತ್ರದಲ್ಲಿ ದಕ್ಷಿಣಾಯನ ಅನ್ನೋದು ದೇವತೆಗಳಿಗೆ ರಾತ್ರಿ ಕಾಲ ಅಂತ ಹೇಳುವ ಪದ್ಧತಿ. ಅನ್ನೋದಕ್ಕೇನೆ ಪ್ರಾಯ ಉತ್ತರಾಯಣದಲ್ಲೇ ವಿವಾಹ, ಉಪನಯನ, ಗೃಹ ಪ್ರವೇಶ, ಮೂರ್ತಿ ಪ್ರತಿಷ್ಠಾಪನಾದಿಗಳನ್ನು ಹೆಚ್ಚಾಗಿ ಮಾಡೋದು ಆ ಕಾಲದಲ್ಲೇ. ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯ ಮುಹೂರ್ತಗಳನ್ನು ನೋಡಿ ಜ್ಯೋತಿಷ್ಯರನ್ನು ಕೇಳಿ, ವಿಧಿ ಇಲ್ಲದ ಸಂದರ್ಭ, ಇವತ್ತು ನಮಗೆ ಟೈಮು ತುಂಬ ಇಂಪಾರ್ಟೆಂಟು, ನಮಗೆ ಸಮಯ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂದು ಯಾವುದಾದ್ರೂ ಮಾಡುವ ಕಾರ್ಯಕ್ರಮ ಅಂತ ಮಾಡ್ತೇವೆ. ದಕ್ಷಿಣಾಯನದಲ್ಲಿ ಈ ತರಹದ ಕಾರ್ಯಕ್ರಮ ಇಲ್ಲ. ಹಾಗಾದರೆ ದಕ್ಷಿಣಾಯನ ಪ್ರಯೋಜನ ಇಲ್ಲದ ಕಾಲ? ಇಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಇಡೀ 100 ವರ್ಷವೇ ಪರ್ವಕಾಲ. ಅತ್ಯಶಕ್ಕೆ ಎದುರು ನಿದ್ರಾದವು ಪುನರೇವ ಸಮಭ್ಯಸೇತಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಭಾಗವತಾದಿ ಗ್ರಂಥಗಳು ವೇದವ್ಯಾಸ ದೇವರು ಹೇಳಿದ್ದೇನೆಂದರೆ,
ನೀನು ಮನುಷ್ಯ ಜನ್ಮ ಬಂದಾಗ ಯಾವುದೋ ಪರ್ವಕಾಲ ಕಾಯಬೇಡಣ್ಣ, ಮನುಷ್ಯ ಜನ್ಮವೇ ಪರ್ವಕಾಲ. ನಿನ್ನ ಕರ್ತವ್ಯ ಕರ್ಮ ಸನ್ಮಾರ್ಗದಲ್ಲಿ ಇದ್ದು ಸದಾ ಭಗವಂತನ ಆರಾಧನೆ ಮಾಡು, ಪೋಸ್ಟ್ಪೋನ್ ಮಾಡಬೇಡ. ನೀನೇನು ಮಾಡ್ತಿ, ದಕ್ಷಿಣಾಯನ ಅಲ್ವಾ, ಉತ್ತರಾಯಣ ಆದಮೇಲೆ ಮಾಡ್ತೇನೆ ಅಂತ ಯಾರಾದರೂ ದಕ್ಷಿಣಾಯನದಲ್ಲಿ ಯಾಕೆ ಏನು ಮಾಡಲಿಲ್ಲ ಅನ್ನೋದಕ್ಕೆ ನಿನ್ನ ಉತ್ತರ ಉತ್ತರಾಯಣ ಅಂತ. ಉತ್ತರಾಯಣ ಬಂದ ಮೇಲೆ ಆಗಲಿ, ದಕ್ಷಿಣಾಯನ ಇನ್ನೂ ಬರಕ್ಕೆ ಟೈಮ್ ಇದೆಯಲ್ಲ ಅಂತ ಅದು ಬಂದೇ ಬಿಟ್ಟಿರತ್ತೆ. ಹೀಗೆ ನಾನು ನನ್ನ ಜೀವನವನ್ನು ಕಳೀತಾ ಇರ್ತೇನೆ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಅವನು ಪಾಳೆಗಾರನಂತೆ ಬರಲು, ಕೋಳಿ ಪೆಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ನೀನು ನಿನ್ನ ಒಳಗಿರುವ ದೇವರ ದರ್ಶನಕ್ಕಾಗಿ ಪ್ರಯತ್ನ ಮಾಡು. ಜಪ, ತಪ, ಸ್ನಾನ, ಹೋಮ, ನಿತ್ಯ ಕರ್ಮಗಳಿಗೆ ಈ ಅಯನ ಅನ್ನೋದು ಏನೂ ತೊಂದರೆಯನ್ನ ಕೊಡುವಂಥದ್ದಲ್ಲ. ಸರಿ, ಇನ್ನ ಈ ಪರ್ವಕಾಲದಲ್ಲಿ ಪ್ರಾಯ ಮಾಧ್ವ ಪರಂಪರೆಯಲ್ಲಿ ಆಷಾಢ ಶುದ್ಧ ಏಕಾದಶಿ, ಅದು ಚಾತುರ್ಮಾಸ್ಯ ಪ್ರಾರಂಭ ಅಂತ, ದಶಮಿಯೇ ಪ್ರಾರಂಭ ಅಂತ ಕೆಲವು ಕಡೆ ಆಚರಣೆಯನ್ನು ಮಾಡುವ ಪದ್ಧತಿ. ಆಷಾಢ ಶುದ್ಧ ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ, ನಾವು ವಿಶೇಷವಾಗಿ ನಮ್ಮ ಗುರುಗಳಿಂದ ತಪ್ತಮುದ್ರೆಯನ್ನು ಧಾರಣೆ ಮಾಡ್ತೇವೆ. ದ್ವಾದಶಿಯ ದಿವಸ ಪಂಚಗವ್ಯ ಪ್ರಾಶನವನ್ನು ಮಾಡಿ ಇವತ್ತಿನಿಂದ ನಾನು 1 ತಿಂಗಳು ಶಾಖವ್ರತವನ್ನು ಸ್ವೀಕಾರ ಮಾಡ್ತೇನೆ. ತಪ್ತಮುದ್ರಾಧಾರಣೆಯ ಹಿನ್ನೆಲೆ ಏನು, ಯಾಕೆ ನಾವು ಹಾಕಿಕೊಳ್ಳಬೇಕು? ಅಲ್ಲ, ಮತ್ತೆ ಪ್ರಥಮ ಏಕಾದಶಿ ನಮ್ಮಪ್ಪ ಹಾಕೊಳ್ತಾ ಇದ್ರು, ನಮ್ಮ ತಾತ ಹಾಕೊಳ್ತಾ ಇದ್ರು. ಹೌದು, ನಿಮ್ಮಪ್ಪ ನಿಮ್ಮ ತಾತ ಹಾಕೊಳ್ಳಿಕ್ಕೂ ಏನಾದರೂ ಕಾರಣ ಉಂಟಾ? ಅವತ್ತೇ ಹಾಕ್ಕೊಳ್ಬೇಕು ಅನ್ನೋದಕ್ಕೆ ಏನಾದರೂ ವಿಶೇಷವಾಗಿ ಧರ್ಮಶಾಸ್ತ್ರ ಹೇಳಿದೆಯಾ? ನೋಡಪ್ಪ, ನೀನು ಪವಿತ್ರವಾದ ಪರ್ವಕಾಲದಲ್ಲಿ ಒಂದಿಷ್ಟು ವ್ರತ ನಿಯಮಗಳನ್ನು ಮಾಡ್ತೀಯಾ. ಮಾಡುವ ಮುಂಚೆ ದೇಹ ಶುದ್ಧಿ ಆಗಬೇಕು. ದೇಹ ಶುದ್ಧಿಗಾಗಿ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ವ್ರತ ಮುದ್ರಾಧಾರಣೆ. ಇದರ ಬಗ್ಗೆ ಅನೇಕ ಗ್ರಂಥಗಳು, ವರಾಹ ಪುರಾಣದಲ್ಲಿ ಧರಣಿ ದೇವಿಗೂ ಹಾಗೂ ವರಾಹ ದೇವರಿಗೂ ಸಂವಾದ ರೂಪದಲ್ಲಿ ಚಾತುರ್ಮಾಸ್ಯ ಮಹಿಮೆಯನ್ನ ಬಹಳಷ್ಟು ಹೇಳಿದ್ದಾರೆ. ತಪ್ತಮುದ್ರಾಧಾರಣೆ ಬಗ್ಗೆ ಹೇಳಿದ್ದಾರೆ. ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಒಂದು ಚರ್ಚೆ ಬಂದಿತ್ತಂತೆ. ಮಾಧ್ವರು ಸುಮ್ಮನೆ ಮೈಯನ್ನ ಸುಡಿಸ್ಕೊಳ್ತಾರೆ, ಯಾವುದೇ ಒಂದು ಧರ್ಮಶಾಸ್ತ್ರದ ಕ್ರಿಯೆಯನ್ನ ಮಾಡಬೇಕಾದ್ರೆ ಅದು ವೇದವಿಹಿತವಾಗಿರಬೇಕು. ವೇದದಲ್ಲಿ ಎಲ್ಲೂ ತಪ್ತಮುದ್ರಾಧಾರಣೆಯನ್ನ ಮಾಡಿ ಅಂತ ಹೇಳಿಲ್ಲ ಅಂತ ವಿಜೇಂದ್ರ ಸ್ವಾಮಿಗಳ ಮುಂದೆ ಆಕ್ಷೇಪವನ್ನ ಒಂದಿಷ್ಟು ವಿದ್ವನ್ಮಂಡಲಿ ಮಾಡಿದಾಗ ಮಹಾನುಭಾವರು ವಿಜೇಂದ್ರರು ತಕ್ಷಣ ಅವರು ವೇದದಲ್ಲಿ ಇದೆ ಅಂತ ತೆಗೆದು ಒಂದು ವೇದವಾಕ್ಯವನ್ನ ಕೊಟ್ರಂತೆ. ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತಿಂ ಪ್ರಭೃಗಾತ್ರ ಆಣಿ ಪರ್ಯೇಷಿ ವಿಶ್ವತಃ. ಒಂದು ವೇದದ ಮಾತು, ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತಿ. ಹೇ ಭಗವಂತ, ಬ್ರಹ್ಮ ಅಂತಂದ್ರೆ ವೇದಗಳು, ವೇದಕ್ಕೆ ಪತಿಯಾದಂತಹ ಹೇ ಭಗವಂತ, ಪವಿತ್ರಂತೆ, ನಿನ್ನ ಪವಿತ್ರವಾದ, ಪವಿತ್ರ ಅನ್ನೋದಕ್ಕೆ ಚಕ್ರ ಅಂತ, ಅದರ ಜೊತೆ ಶಂಖಾದಿಗಳನ್ನು ಉಪಲಕ್ಷಣ ಅಂತ ಕರೀತಾರೆ. ಯಾರು ತಮ್ಮ ದೇಹದ ಮೇಲೆ ಧಾರಣೆ ಮಾಡ್ತಾರೆ ಅವರು ಮಾಡಿದ ಪುಣ್ಯವನ್ನೆಲ್ಲ ತಮ್ಮ ದೇಹದ ಒಳಗೆ ಉಳಿಸಿಕೊಳ್ಳಲಿಕ್ಕೆ ಆಗತ್ತೆ. ಅದಕ್ಕೊಂದು ಎಕ್ಸಾಂಪಲ್ ವೇದ ಕೊಟ್ಟಿದೆ. ಅತಪ್ತ ತನೂಹು ನತದಾಮೋ ಅಶ್ನುತೆ ಶ್ರುತಾಸ ಇದ್ವಹತೆ ಅಂತ. ಅತಪ್ತ ತನು, ತಪ್ತ ಅಂದ್ರೆ ನಿಮಗೆ ಗೊತ್ತು, ಕಾದ. ತನು ಅಂದ್ರೆ ದೇಹ. ಅತಪ್ತ ತನು ಅಂದ್ರೆ ಕಾಯಿಸಿಕೊಳ್ಳದ ದೇಹ. ಹೇಗೆ ಮಡಿಕೆಯನ್ನ ಮಾಡಿದ ಮೇಲೆ ಸರ್ಟನ್ ಟೆಂಪರೇಚರ್ಗೆ ಅದನ್ನ ಕಾಯಿಸ್ತಾರೆ, ಮಣ್ಣಿನ ಮಡಿಕೆಯನ್ನ ಕಾಯಿಸ್ತಾರೆ. ಅದನ್ನ ಕಾಯಿಸದೇ ಇದ್ದರೆ ಅದರಲ್ಲಿ ನೀರು ನಿಲ್ಲಲ್ಲ, ನಿಧಾನಕ್ಕೆ ನೀರು ಆಚೆ ಬಂದ್ಬಿಡತ್ತೆ. ಅದನ್ನ ಚೆನ್ನಾಗಿ ಕಾಯಿಸಿದರೆ ಅದರಲ್ಲಿ ನೀರು ನಿಲ್ಲತ್ತೆ. ಹೇಗೆ ಕಾಯಿಸದ ಮಡಕೆಯಲ್ಲಿ ನೀರು ನಿಲ್ಲೋದಿಲ್ಲವೋ ಹಾಗೆ ಯಾವ ದೇಹ ಸುಡಿಸಿಕೊಳ್ಳೋದಿಲ್ಲ ಆ ದೇಹದಲ್ಲಿ ಮಾಡಿದ ಪುಣ್ಯ ಉಳಿಯೋದಿಲ್ಲ.
ಆದ್ದರಿಂದ ನೀವು ಸುಡಿಸಿಕೊಳ್ಳಿ. ಅಲ್ಲ ರೀ, ಸುಡಿಸಿಕೊಳ್ಳಲಿಕ್ಕೆ ಇದೇ ಬೇಕಾ? ಐರನ್ ಬಾಕ್ಸ್ ಅನ್ನು ಮುಟ್ಟಿದ್ರು ಸುಡತ್ತೆ. ಇನ್ಯಾವುದೋ ಬಿಸಿ ಇರುವ ಯಾವುದಾದ್ರೂ ಪದಾರ್ಥವನ್ನು ಇಲ್ಲ. ಭಗವಂತನ ಚಿಹ್ನೆಗಳಿಂದ ಚಿಹ್ನಿತರಾಗಬೇಕು. ನಿತ್ಯದಲ್ಲಿ ಗೋಪೀಚಂದನದಿಂದ ನಾವು ನಾಮಮುದ್ರೆಯನ್ನ ಧಾರಣೆ ಮಾಡಬೇಕು, ದೇವರ ಚಿಹ್ನೆಗಳು. ನೈಮಿತ್ತಿಕವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ದೇಹವನ್ನ ಶುದ್ಧೀಕರಣ ಮಾಡಿಕೊಂಡು ಪುನಃ ಪಂಚಗವ್ಯ ಪ್ರಾಶನ ಮಾಡೋದ್ರಿಂದ ಅಸ್ಥಿಯಲ್ಲಿರುವ ಪಾಪವೂ ಹೋಗತ್ತಂತೆ. ಆ ಎಲ್ಲ ಪಾಪ ಹೋದ ಮೇಲೆ 4 ತಿಂಗಳ ಕಾಲ ಭಗವಂತ, ನಾನು ನಿನ್ನ ಪ್ರೀತಿಗಾಗಿ ವ್ರತ ನಿಯಮಗಳನ್ನ ಪರಿಪಾಲನೆ ಮಾಡ್ತೇನೆ. 4 ತಿಂಗಳಾದ ಮೇಲೆ ಬಿಡಬೇಕು ಅಂತಲ್ಲ, ಪ್ರಾಕ್ಟೀಸ್ ಆಗಿ ಮುಂದೆ ಕಂಟಿನ್ಯೂ ಮಾಡು. ಒಳ್ಳೆಯ ಸದಾಚಾರ ಸದ್ವಿಚಾರಗಳನ್ನ ಭಗವಂತನ ಪ್ರೀತಿಗಾಗಿ ನೀನು ಆಚರಣೆ ಮಾಡು ಅಂತ. ಹಾಗಾಗಿ ಈ ಆಷಾಢ ಶುದ್ಧ ಏಕಾದಶಿ ತಪ್ತ ಮುದ್ರಾಧಾರಣೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದು ಎರಳಾರೂರ್ಧ್ವ ಪುಂಡ್ರಂಗಳ ಧರಿಸೆಂದು ವೀರ ವೈಷ್ಣವ ಗುರುವಾ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣೆಯನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರವ ಅವರಿಂದಲಿ ಕೇಳಿ ಓರಂತೆ ಜಪಿಸುತ್ತಿರು. ನೀ ಮನದಲ್ಲಿ ಜಪಿಸುತ್ತಿರು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಇದು ವಾದಿರಾಜರು ಹೇಳಿದ್ದು. ನಮ್ಮ ವ್ಯಾಸರಾಜರು ಒಂದು ಕೃತಿಯಲ್ಲಿ ಹೇಳ್ತಾರೆ, ನಿನಗೆ ತುಂಬಾ ಭಯ ಅಂದ್ರೆ ಮರಣ ಆದ್ಮೇಲೆ ಯಮನ ಭಯ ಅಲ್ವಾ? ಅವನ ಭಯ ಇರಬಾರ್ದು, ಅವನು ನಿನ್ನನ್ನ ಸ್ನೇಹಿತನಂತೆ ನೋಡಬೇಕು ಅಂತಾದ್ರೆ ದೇವರ ಈ ಚಿಹ್ನೆಗಳಿಂದ ಚಿಹ್ನಿತನಾಗು. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ. ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಗ್ವರೋ. ಕೃಷ್ಣ 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 ಎಂದು ಮುರುಬಾರಿ ನೆನೆಯಿರೋ. ಹೀಗಾಗಿ ತಪ್ತ ಮುದ್ರಾಧಾರಣೆ. ಮತ್ತೆ ಇದೊಂದು ನಮ್ಮಲ್ಲಿ ಪದ್ಧತಿ, ಶಾಸ್ತ್ರ ಹೇಳಿದ್ದೆ, ದೇವರು ಮಲಗ್ತಾನೆ. ಈ ನಾವು ಮಲಗ್ತಾನೆ ಅಂದ ಕೂಡಲೇ ನಾವು ಅನ್ಕೊಳ್ಳೋದೇನು, ಓ ದೇವರಿಗೂ ಸುಸ್ತಾಗಿದೆ. ಇಲ್ಲ, ದೇವರ ನಿದ್ದೆಯನ್ನ ಯೋಗ ನಿದ್ರೆ ಅಂತ ಕರೀತಾರೆ. ಅದೇನದು ಯೋಗ ನಿದ್ರೆ? ದೇವರು ಆಯಾಸದಿಂದ ನಿದ್ದೆಯನ್ನ ಮಾಡೋದಿಲ್ಲ. ಆಯಾಸ ಆಗಿದ್ದಕ್ಕಾಗಿ, ಆಯಾಸ ಪರಿಹಾರಕ್ಕಾಗಿ ವಿಶ್ರಾಂತಿ ತಗೊಳ್ಳೋದಿಲ್ಲ. ಅವನಿಗೆ ಆಯಾಸವೇ ಆಗುವುದಿಲ್ಲ, ಅನಾಯಾಸದಿಂದ ಎಲ್ಲವನ್ನ ಮಾಡ್ತಾನೆ. ಹಾಗಾದರೆ ಸುಮ್ಮನೆ ನಮಗೆಲ್ಲ ಪುಣ್ಯವನ್ನ ಕೊಡಬೇಕು, ನಾನು ಈ ಕಾಲದಲ್ಲಿ ಮಲಗಿದ ಭಂಗಿಯಲ್ಲಿ ಇರ್ತೇನೆ ಅನ್ನೋದಕ್ಕೆ ಕೆಲವು ಕಡೆ ನಾವು ಕಂಡಿರೋದು. ನಮ್ಮ ಉಡುಪಿಯಲ್ಲಿ ರಥೋತ್ಸವ ಇವತ್ತಿನಿಂದ ಇಲ್ಲ, ಅಂದ್ರೆ ಆಷಾಢ ಶುದ್ಧ ಏಕಾದಶಿಯಿಂದ ಪುನಃ ಪ್ರಬೋಧೋತ್ಸವ ಅಂತ ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿ ಮಾಡಿ ರಥವನ್ನ ಎಳಿತಾರೆ. ಅಲ್ಲ, ಕೃಷ್ಣಾಷ್ಟಮಿ ಮತ್ತೆ ರಥವನ್ನ ಎಳಿತಾರಲ್ಲ ಅಂತ ಪ್ರಾಯ ಕೇಳಬಹುದು. ಏನು ಉತ್ಸವ ಮೂರ್ತಿ ಇರತ್ತಲ್ಲ, ಉತ್ಸವ ಮೂರ್ತಿಯನ್ನ ಮಲಗಿಸಿರ್ತಾರೆ. ಕೃಷ್ಣಾಷ್ಟಮಿ ದಿವಸ ಕೃಷ್ಣನ ಒಂದು ಮೃತ್ತಿಕೆಯ ಪ್ರತಿಮೆಯನ್ನ ಮಾಡಿರ್ತಾರೆ. ಪಂಚಮೃತ್ತಿಕಾ ಪೂಜೆಯಲ್ಲಿ ಗೋಕುಲ ಪೂಜೆ, ಆ ಕೃಷ್ಣ ಬಲರಾಮರ ಪೂಜೆಯೂ ಒಂದಿದೆ. ಆ ಪ್ರತಿಮೆಯನ್ನ ಇಟ್ಟು ಕೃಷ್ಣನಿಗೆ ರಥೋತ್ಸವವನ್ನ ಮಾಡೋದು ಅಂತ ಇದು ನಾನು ಕೇಳಲ್ಪಟ್ಟದ್ದು, ಆಚರಿತವಾದಂತಹ ಆಚಾರ ಸಂಪ್ರದಾಯ. ಹಾಗಾಗಿ ನಮ್ಮಲ್ಲಿ ಭಗವಂತನನ್ನ ಏಕಾದಶಿ ದಿವಸ ಮಲಗಿಸೋದು. ಆಮೇಲೆ 1 ತಿಂಗಳಾದ್ಮೇಲೆ ಪರಿವರ್ತಿನಿ ಅಂತ ಒಂದು ಏಕಾದಶಿ, ಅವನು ಮಗ್ಗಲು ತಿರುಗೋದು. ಒಂದು ಕಡೆ ತಿರುಗಿದವನು ಮತ್ತೊಂದು ಕಡೆ ತಿರುಗ್ತಾನೆ. ಯಾವ ತರಹದ ದೇವರಿಗೆ ಆಯಾಸವೂ ಇಲ್ಲ, ರೋಗ ರುಜಿನ ಇಲ್ಲ. ನಾನು ಮಲಗಿದಾಗ ನನ್ನ ಪ್ರೀತಿಗಾಗಿ ಕೆಲವು ನಿಮಗೆ ನಿಯಮಗಳನ್ನ ಹೇಳ್ತೇನೆ, ಅದನ್ನ ನೀವು ಪರಿಪಾಲನೆ ಮಾಡಿದರೆ ನನಗೆ ತುಂಬಾ ಪ್ರೀತಿ ಅಂತ ಶಾಖವ್ರತ. 1ನೇ ತಿಂಗಳು ನಾವು ಶಾಖವನ್ನ, ತರಕಾರಿಯನ್ನ ಬಿಡೋದು. 2ನೇ ತಿಂಗಳು ಮೊಸರು ವ್ರತ, ಅದನ್ನ ಮಾಡಬಹುದು, ತುಂಬಾ ಸುಲಭ. ಮೊಸರು ತಿನ್ನಬೇಡಿ ಅಂತ ಕೆಲವರು ಹೀಗೆ ಹೇಳೋದುಂಟು. ಹೇಗೂ ನಾವು ಶಾಖವ್ರತವನ್ನ ಮಾಡಿಲ್ಲ, ಆದ್ರಿಂದ ಮೊಸರನ್ನು ಬಿಡೋದಿಲ್ಲ ಅಂದ್ರೆ
ಯಾವುದು ಸಾಧ್ಯವೋ ಅದನ್ನಾದ್ರೂ ಮಾಡಿ, ಮಜ್ಜಿಗೆಯನ್ನು ತಿನ್ರಿ ಒಳ್ಳೆಯದು ಅಂತ. ಆಮೇಲೆ ಮತ್ತೊಂದು ತಿಂಗಳು ಭಗವಂತನ ಪ್ರೀತಿಗಾಗಿ ಹಾಲನ್ನು ಬಿಡೋದು. ಇವೆಲ್ಲ ಬಿಡದೇ ಇದ್ರೆ ಬಹಳ ಪಾಪವನ್ನ ಹೇಳಿದ್ದಾರೆ. ಆ ನಿಮಿತ್ತದಿಂದ ದೇವರ ಪ್ರೀತಿಗಾಗಿ ಇವನ್ನೆಲ್ಲ ಬಿಡೋದು. ಇನ್ನು ಸನ್ಯಾಸಿಗಳು ಒಂದು ಕಡೆ ಕೂಡೋದು ಯಾಕೆ? ಚಾತುರ್ಮಾಸ್ಯ ವಾಸ್ತವಿಕವಾಗಿ 4 ತಿಂಗಳು ಕೂಡೋರಂತೆ. ಏನಿದರ ಹಿನ್ನೆಲೆ ಏನು? ಸನ್ಯಾಸಿಗಳು ಕೂಡೋದು ಮಳೆಗಾಲ, ವರ್ಷ ಋತು ಪ್ರಾರಂಭ ಆಗತ್ತೆ. ಮಳೆ ಬಂದಾಗ ಸಣ್ಣ ಪುಟ್ಟ ಕ್ರಿಮಿಗಳೆಲ್ಲ ಹುಟ್ಟತ್ತೆ. ಇವರು ಓಡಾಡಿದರೆ ಅದರ ಮೇಲೆ ಕಾಲಿಟ್ಟು ಅದಕ್ಕೆ ಹಿಂಸೆ ಆಗತ್ತೆ, ಕೆಲವು ಸತ್ತು ಹೋಗತ್ತೆ. ಸನ್ಯಾಸಿಗಳ ಪ್ರಧಾನ ಧರ್ಮ ಅಹಿಂಸೆ ಅನ್ನೋದಕ್ಕೆ ಒಂದು ಕಡೆ ಕುಳಿತವರು ಅವರು ಎಲ್ಲೂ ಹೋಗೋದಿಲ್ಲ. ಅವರು ದಿನಾ ಸಂಚಾರ ಮಾಡ್ತಿರ್ತಾರೆ. ಈ ಮಳೆಗಾಲ ಬಂದು ಚಾತುರ್ಮಾಸ್ಯ ಕಾಲ ಬಂದ ಕೂಡಲೇ ಒಂದು ಕಡೆ ಕುಳಿತು ಬಿಡೋದು. ಇವತ್ತು ಒಂದೇ ಕಡೆ ಕೂತ್ರೆ ಆಗೋದಿಲ್ಲ ಅಂತ ಒಂದು ಊರಿನಲ್ಲಿ ಕೂತು ಸಜ್ಜನರ ಉದ್ಧಾರಕ್ಕಾಗಿ ಅಲ್ಲಲ್ಲೇ ಕೆಲವು ಬಡಾವಣೆಗಳಿಗೆ ಬರ್ತಾರೆ ವಿನಃ 4 ತಿಂಗಳು ಕೂಡೋದು ಕೂಡಿಸೋದು ಕಷ್ಟ ಅಂತ ಈಗ ಅದನ್ನ 15 ದಿವಸಕ್ಕೆ 1 ತಿಂಗಳು ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಂಡು ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚಾತುರ್ಮಾಸ್ಯ ಕಾಲದ ಬಗ್ಗೆ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ ನಾರದರು. ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಯ ಮಗನಾಗಿದ್ದೆ. ನನ್ನೂರಿಗೆ ಒಂದಿಷ್ಟು ಜನ ಸನ್ಯಾಸಿಗಳು ಬಂದು ಕೂತರು ಚಾತುರ್ಮಾಸ್ಯಕ್ಕೆ. ನನಗೆ ಅವರು ಚಾತುರ್ಮಾಸ್ಯ ಕೂತಿದ್ದಾರೆ, ಇದಾದ ಮೇಲೆ ಹೋಗ್ತಾರೆ, ಏನೂ ಪರಿಚಯ ಇಲ್ಲ. ನನ್ನ ತಾಯಿ ಅವರ ಸೇವೆಯನ್ನ ಮಾಡು ಅಂತ ಹೇಳಲು. ಇತ್ತಂ ಶರತ್ ಪ್ರಾವೃಷಿಕಾವೃತೋ ಹರೇ. ಪ್ರಾವೃಷಿ ಕಾಲ, ಮಳೆ ಚೆನ್ನಾಗಿ ಸುರಿಯುವ ಕಾಲ. ನಾನು ಅವರ ಸೇವೆಯನ್ನ ಮಾಡಿದೆ, ಅವರು ಕೊಟ್ಟ ಪ್ರಸಾದ ಸ್ವೀಕಾರ ಮಾಡಿದೆ, ಸ್ವಲ್ಪ ದೇವರ ಚಿಂತನೆಯನ್ನ ನನಗೆ ಹೇಳಿಕೊಟ್ರು. ಅವರು ಎದ್ದು ಹೋದ್ರು. ಆದಮೇಲೆ ನನ್ನ ತಾಯಿಯೂ ಸತ್ತು ಹೋದ್ಲು. ಅವರು ಹೇಳಿದ ದೇವರನ್ನ ಧ್ಯಾನ ಮಾಡಿದಾಗ ನನಗೆ ದೇವರು ಈ ಜನ್ಮವನ್ನ ಕೊಟ್ಟು ಸದಾ ನೋಡುವ ಭಾಗ್ಯವನ್ನ ಕೊಟ್ಟ ಅಂತ ನಾರದರು ಹೇಳ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ನಿಮಗೆ ಕೈಲಾದರೆ ಸನ್ಯಾಸಿಗಳ ಸೇವೆಯನ್ನ ಮಾಡಿದರೆ ತುಂಬಾ ತುಂಬಾ ಪುಣ್ಯ ಉಂಟು. ಅವರ ಸೇವೆಯನ್ನ ನಿಮಗೆ ಯಥಾಯೋಗ್ಯವಾಗಿ ತನುಮನ ಧನಗಳಿಂದ ಏನಾಗತ್ತೋ ಅಷ್ಟನ್ನ ಮಾಡಿ ಅಂತ ಶಾಸ್ತ್ರ ವಿಧಾನವನ್ನ ಮಾಡಿದೆ. ಚಾತುರ್ಮಾಸ್ಯದಲ್ಲಿ ಅನೇಕ ವ್ರತಗಳನ್ನ ಕೆಲವರು ಗೋಪದ್ಮ ಅಂತ ಹೆಣ್ಣು ಮಕ್ಕಳು ಹಾಕ್ತಾರೆ. ಅದು 5 ವರ್ಷ ಹಾಕ್ಬೇಕಂತೆ. ಮದುವೆ ಆದ 5 ವರ್ಷ ಗೋಪದ್ಮ ವ್ರತ ಅಂತ. ಅದಾದ ಮೇಲೆ ಉದ್ಯಾಪನೆಯನ್ನ ಮಾಡುವ ಪದ್ಧತಿ. ಅದನ್ನ ಚಾತುರ್ಮಾಸ್ಯ ಕಾಲದಲ್ಲಿ ಹೆಣ್ಣು ಮಕ್ಕಳು ಹಾಕ್ತಾರೆ. ಇನ್ನ ಧಾರಣೆ ಪಾರಣೆ ವ್ರತ ಅಂತ 1 ದಿವಸ ಉಪವಾಸ, 1 ದಿವಸ ಪಾರಣೆ. ಅದು ಮೊದಲು ಹಾಗೂ ಕಡೆ ತಿಂಗಳಲ್ಲಿ ಆ ವ್ರತವನ್ನ ಪರಿಪಾಲನೆ ಮಾಡ್ತಾರೆ. ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರ್ಯಾರಿಗೆ ಯಾವುದು ಸಾಧ್ಯವೋ ಚಾತುರ್ಮಾಸ್ಯ ಕಾಲದಲ್ಲಿ ಕೆಲವರು ಅಲವಣ ವ್ರತ ಅಂತ, ಉಪ್ಪನ್ನ ಬಿಟ್ಟು ದೇವರ ಪ್ರೀತಿಗಾಗಿ ಇರೋದು ಅಂತ ಹೀಗೆ ಮಾಡ್ತಾರೆ. ಮುಖ್ಯವಾಗಿ ಮಾಡಲೇಬೇಕಾದದ್ದು ಸತ್ಸಂಗ. ಚಾತುರ್ಮಾಸ್ಯದಲ್ಲಿ ಆದರೂ ಯಾವಾಗಲೂ ಸಜ್ಜನರ ಸಹವಾಸದಲ್ಲಿ ಇರಬೇಕು. ಕಡೇ ಪಕ್ಷ ಚಾತುರ್ಮಾಸ್ಯದಲ್ಲಾದರೂ ದ್ವಿಜಭಕ್ತಿಶ್ಚ, ದೇವಬ್ರಾಹ್ಮಣರಲ್ಲಿ ಭಕ್ತಿಯನ್ನ ಮಾಡ್ರಿ. ಗುರು ದೇವಾಗ್ನಿ ತರ್ಪಣಂ, ಗುರು ದೇವತೆಗಳಿಗೆ ಹಾಗೂ ಅಗ್ನಿಗೆ ತೃಪ್ತಿ ಪಡಿಸೋದು, ಯಥಾಯೋಗ್ಯವಾಗಿ ತೃಪ್ತಿಯನ್ನ ಪಡಿಸೋದು. ಗೋಪ್ರದಾನಂ ವೇದಪಾಠ, ಆಮೇಲೆ ಸತ್ಕ್ರಿಯ ಸತ್ಯಭಾಷಣಂ. ಗೋದಾನವನ್ನ ಮಾಡೋದಾದ್ರೆ ಅವಶ್ಯವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಬಹುದು. ವೇದಾಧ್ಯಯನವನ್ನ, ಆಮೇಲೆ ಸತ್ಯವನ್ನ ನುಡಿಯೋದು. ಗೋಭಕ್ತಿ ದಾನಭಕ್ತಿಶ್ಚ ಸದಾ ಧರ್ಮಸ್ಯ ಸಾಧನಂ ಅಂಥೇಳಿ ಗೋವಿನ ಪೂಜೆಯನ್ನ ಮಾಡೋದು, ಗೋವಿಗೆ ಒಂದಿಷ್ಟು ಅನ್ನ ಆಹಾರಾದಿಗಳನ್ನು ಕೊಡೋದು. ಹೀಗೆ ಅನ್ನದಾನವನ್ನು ಮಾಡಿದರೂ ತುಂಬ ಪುಣ್ಯ ಇದೆ. ಈ ದಿಶೆಯಲ್ಲಿ ನಮ್ಮ ಕೈಲಾಗುವಂತಹ ಶಯನಿ ಏಕಾದಶಿ ಅಂತ ಆಷಾಢ ಶುದ್ಧ ಏಕಾದಶಿಯನ್ನ, ಅದಾದ ಮೇಲೆ ಪರಿವರ್ತಿನಿ ಅಂತ ದೇವರು ಮಗ್ಗಲಿಗೆ ತಿರುಗ್ತಾನೆ ಅಂತ, ಯಾರಿಗೆ ಯಾವ ವ್ರತ ನಿಯಮಗಳನ್ನು ಮಾಡ್ಲಿಕ್ಕಾಗತ್ತೋ ಅದನ್ನ ಅತ್ಯವಶ್ಯಕವಾಗಿ ಮಾಡಲೇಬೇಕಾದದ್ದು. ದೇವರು ಮನುಷ್ಯ ಜನ್ಮ ಕೊಟ್ಟಾಗ ಒಂದಿಷ್ಟು ನಮಗೆ ವಿಧಿ ನಿಷೇಧಗಳನ್ನ ಹಾಕಿದ್ದಾನೆ. ನಮಗೆ ಮಾಡಲಿಕ್ಕೆ ಕಷ್ಟ ಅಂದಾಗ ಅನ್ಸತ್ತೆ, ಏನಪ್ಪ ದೇವರು ಇಷ್ಟೆಲ್ಲ ಮಾಡಿಸ್ದ ಅಂತ. ನಿನಗೆ ಫೆಸಿಲಿಟಿ ಕೊಟ್ಟಿದ್ದು ಯಾವ ಪ್ರಾಣಿಗೂ ಇಲ್ಲದ ತಿಳುವಳಿಕೆ ಕೊಟ್ಟ, ಹಿತಾಹಿತ ಪರಿಜ್ಞಾನವನ್ನ ಕೊಟ್ಟ, ಮಾತನ್ನ ಕೊಟ್ಟ್ಯಾನೆ. ಎಲ್ಲ ಕೊಟ್ಟ ಮೇಲೆ ಎಕ್ಸ್ಪೆಕ್ಟೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಇಷ್ಟೇ, ನಿನ್ನ ಉದ್ಧಾರಕ್ಕಾಗಿ ದೇವರು ಹಾಕಿರುವಂತಹ ಕೆಲವು ವಿಧಿ ನಿಷೇಧಗಳು. ನೋಡಿ, ನಮಗೆ ಒಬ್ಬ ಡಾಕ್ಟರ್ ಹೇಳಿದ್ರೆ ಡಯಟ್ ಮಾಡಲಿಕ್ಕೆ ನಾವು ತಯಾರಿರ್ತೇವೆ.
ಆದರೆ ಭವರೋಗದ ವೈದ್ಯ ಭಗವಂತ ಹೇಳಿದ್ದು 4 ತಿಂಗಳಲ್ಲಿ, ಅದರಲ್ಲೂ 2 ವ್ರತ, ಒಂದು ಶಾಖವ್ರತ, ಇನ್ನೊಂದು ಕಡೆಯ ದ್ವಿದಳ ಧಾನ್ಯ ಬಹುಬೀಜ ಫಲ. ಸ್ವಲ್ಪ ಕಷ್ಟ, ಮಿಕ್ಕಿದ್ದು ಅಂತ ಸಮಸ್ಯೆ ಏನಲ್ಲ. ದಧಿವ್ರತ ಹಾಗೂ ಪಯೋವ್ರತ ದೇವರ ಪ್ರೀತಿಗಾಗಿ ಮಾಡ್ತೇನೆ ಅಂದರೆ ದೇವರೇ ನಿಂತು ಮಾಡಿಸ್ತಾನೆ. ಹಾಗಾಗಿ ಯಾರಿಗೆ ಯಾವುದು ಸಾಧ್ಯವೋ ಅತ್ಯವಶ್ಯಕವಾಗಿ ದೇಹದ ಆರೋಗ್ಯ ಇದ್ದು ಮಾಡಲಿಕ್ಕಾದರೆ ಭಗವಂತನ ಪ್ರೀತಿಗಾಗಿ ಮಾಡಿ. ಇನ್ನು ತುಳಸಿ ಪ್ರದಕ್ಷಿಣೆಯನ್ನು ಮಾಡೋದು, ಬೇರೆ ಬೇರೆ ಯಾರಿಗೆ ಯಾವುದು ಸಾಧ್ಯವೋ ಅದನ್ನೆಲ್ಲವನ್ನ, ದಿನ ದೀಪವನ್ನು ಹಚ್ಚೋದು ದೇವರ ಮುಂದೆ. ಒಂದು ವ್ರತ 4 ತಿಂಗಳು ಭಗವತ್ ಪ್ರೀತಿಗಾಗಿ ನಾನು ನಿಯಮಾವಳಿಗಳನ್ನು ಪರಿಪಾಲನೆ ಮಾಡ್ತೇನೆ ಅಂತ ಈ ದಿಶೆಯಲ್ಲಿ ಈ ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ಭಗವಂತನ ಪ್ರೀತಿಗಾಗಿ ವೈಯಕ್ತಿಕವಾದ ಸಾಧನೆಯನ್ನ, ದಕ್ಷಿಣಾಯನ ಕಾಲ ಆದರೂ ತುಂಬಾ ದೊಡ್ಡ ದೊಡ್ಡವರ ಆರಾಧನೆ ಬರುತ್ತ್ರಿ. ಇದೇ ದಕ್ಷಿಣಾಯನದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಜಯತೀರ್ಥರ ಆರಾಧನೆ, ಅವರ ಆರಾಧನೆ ಆದ ಕೂಡಲೇ ಮುಂದೆ ಬರುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಏನದು ಜಗತ್ತಿಗೆ ಹಬ್ಬದಂತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಆಚರಣೆ ಮಾಡುವಂಥದ್ದು. ಹೀಗೆ ಅನೇಕ ಜನ ಭಾಗವತಕ್ಕೆ ಅದ್ಭುತವಾದ ಟಿಪ್ಪಣಿಯನ್ನು ಬರೆದ ಸತ್ಯಧರ್ಮತೀರ್ಥರ ಆರಾಧನೆ. ಶ್ರಾವಣ ಬಹುಳದಲ್ಲಿ ತ್ರಯೋದಶಿ ಬರುತ್ತೆ. ಈ ಮಧ್ಯದಲ್ಲಿ ಶ್ರಾವಣ ಮಾಸ ಶುರುವಾಯಿತು ಅಂತಂದರೆ ನಿತ್ಯ ಹಬ್ಬವೇ ಹೆಣ್ಣು ಮಕ್ಕಳಿಗೆ. ನಾಗರ ಚೌತಿ, ನಾಗರ ಪಂಚಮಿ, ಅದಾದ ನಂತರದಲ್ಲಿ ವರಮಹಾಲಕ್ಷ್ಮಿ, ಹೀಗೆ ಇನ್ನು ಭಾದ್ರಪದದಲ್ಲಿ ಗೌರಿ ಹಬ್ಬ, ಗಣೇಶನ ಹಬ್ಬ. ಯಾವುದಕ್ಕೂ ನಮಗೆ ಕೊರತೆ ಇಲ್ಲ. ನಾವು ಮಾಡುವ ಮದುವೆ ಮುಂಜಿಗಳನ್ನು ಉತ್ತರಾಯಣದಲ್ಲಿ ಮಾಡಿ ಅಂತ. ನಮ್ಮ ಮನೆಯಲ್ಲಿ ಹಬ್ಬದ ಅಡಿಗೆಯನ್ನು ತಿನ್ಲಿಕ್ಕೆ ಯಾವ ಕೊರತೆ ಏನಿಲ್ಲ. ಭಾರತೀಯರು ಆದರೂ ಹಿಂದೂಗಳಿಗೆ ದೇವರ ಅನುಗ್ರಹದಿಂದ ನಿತ್ಯೋತ್ಸವ, ನಿತ್ಯ ಮಂಗಲ. ಯಾವತ್ತು ದೇವರನ್ನ ನೆನೀತೇವೆ, ಯಾವತ್ತು ದೇವರ ಪ್ರೀತಿಗಾಗಿ ನಮ್ಮ ಜೀವನವನ್ನು ಮುಡುಪಿಟ್ಟಿರ್ತೇವೆ, ಎಲ್ಲಾ ದಿನವೂ ಮಂಗಲಕರವಾದ ದಿವಸವೇ. ಅದಕ್ಕೆ ಒಬ್ಬ ಜ್ಞಾನಿಗಳಂತಾರೆ, ಯಾವತ್ತು ದುರ್ದಿನ ಅಂದರೆ ಯಾವತ್ತು ದೇವರನ್ನ ನಾವು ಸ್ಮರಿಸೋದಿಲ್ಲ, ಯಾವತ್ತು ಎಲ್ಲ ನಾನೇ ಮಾಡ್ತೇನೆ ಅನ್ನೋ ಭ್ರಮೆಯಲ್ಲಿ ಬೀಳ್ತೇನೆ, ಅದು ದುರ್ದಿನ. ಅವನ ಪ್ರೀತಿಗಾಗಿ ನನ್ನ ಬದುಕು ಅಂತ ದೇವರನ್ನ ಸ್ಮರಿಸ್ತೇವಲ್ಲ, ಅದೇ ಒಳ್ಳೆ ದಿವಸ ಅಂತ. ಆ ದಿಶೆಯಲ್ಲಿ ವಿಶೇಷವಾಗಿ ಚಾತುರ್ಮಾಸ್ಯ ಕಾಲ ನಾವು ಭಗವಂತನ ಪ್ರೀತಿಗಾಗಿ ಈ ನಿಯಮಾವಳಿಗಳನ್ನು ಪರಿಪಾಲನೆ ಮಾಡುವ. ದೇವರು ಮಾಡಿಸ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡುವ, ದೇವರೇ ಆಷಾಢ ಶುದ್ಧ ಏಕಾದಶಿ ನಾನು ಮುದ್ರೆಯನ್ನು ತೆಗೆದುಕೊಂಡು ದೇಹ ಶುದ್ಧಿ ಮಾಡಿಕೊಂಡಿದ್ದೇನೆ. ಇನ್ನು ಮುಂದೆ ಆ ದೇಹ ಶುದ್ಧವಾಗಿ ಇರುವಂತೆ ಅನ್ನ ಆಹಾರಾದಿಗಳು, ಆಚಾರ ವಿಚಾರಗಳು ಅದು ಸರಿಯಾಗಿ ನಡೆಯುವಂತೆ ನೀನು ಮಾಡಿಸುವಂತ ದೇವರ ಮೇಲೆ ತ್ವಯಿ ಭಾರ ಸಮಾಹಿತ, ಅವನ ಮೇಲೆ ಭಾರ ಹಾಕಿದ್ದೇವೆ ಅಂತ ಮಾಡಿ ನಾವೆಲ್ಲರೂ ಪುನೀತರಾಗುವ ಅಂತ ಹೇಳ್ತಾ ಮಧ್ವಾಚಾರ್ಯ ವಾಣಿ ಈ ಅನೇಕ ವಿಷಯಗಳನ್ನು, ಮಾಡಲೇಬೇಕಾದ ಆ ಮಾಸದ ಧರ್ಮಗಳ ವಿಷಯವನ್ನು ವಿಶೇಷವಾಗಿ ನಿಮ್ಮ ಮನೆ ಬಾಗಿಲಿಗೆ ಪ್ರಸ್ತುತಪಡಿಸಿ ನಮಗೆ ಬೇಕಾದಾಗ ಕೇಳಿಕೊಂಡು ಮತ್ತೆ ತಿಳಿಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳುವಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದೆ. ಆ ವಾಣಿಯ ಪ್ರಚಾರಕರಿಗೂ ಪ್ರಸಾರಕರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನೀವೆಲ್ಲರೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ನೋಡಿದ ನಿಮಗೂ ಅಭಿನಂದನೆಗಳು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.